ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ವರ್ಲ್ಡಲ್ಲೇ ಒಳ್ಳೆ ನೇಮ್ನ ಕ್ಯಾರಿ ಮಾಡ್ತಾ ಒನ್ ಆಫ್ ದಿ ಟಾಪ್ ಇನ್ವೆಸ್ಟರ್ ಕಂಪನಿ ಆಗಿರುವಂಥ 𝐃𝐜𝐿 ಪಾರ್ಟ್ನರ್ಸ್ನ ಲೀಡ್ ಮಾಡ್ತಿರೋಂಥ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಆಗಿರುವಂಥ ರಾಜೀವ್ ಜೈನ್ ಅವರು ಅದಾನಿ ಗ್ರೂಪ್ನಲ್ಲಿ ಅವರು ಮಾಡಿರುವಂಥ $2 ಬಿಲಿಯನ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ಅಗೈನ್ ಪಾಸಿಟಿವ್ ಅಪ್ಡೇಟ್ಸ್ ಕೊಡೋದಕ್ಕೆ ನೋಡ್ತಿದ್ದಾರೆ. ಪಾಸಿಟಿವ್ ಅಪ್ಡೇಟ್ ಅಂದರೆ ಏನು? ಕಂಪನಿ ಬಿಸ್ನೆಸ್ ಪರವಾಗಿ ಅಲ್ಲ, ಅವರ ವ್ಯೂನ ಅಗೈನ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ ಜೊತೆ ಬುಲ್ಲಿಶ್ ಆಗಿ ಶೇರ್ ಮಾಡ್ತಾ ಅವ್ರು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ನೆಕ್ಸ್ಟ್ ಅಪ್ಕಮಿಂಗ್ ಟೈಮ್ಸಲ್ಲಿ ಅಟ್ಲೀಸ್ಟ್ 100% ರಿಟರ್ನ್ನ ಈ ಅದಾನಿ ಗ್ರೂಪ್ ಕಂಪನೀಸಿಂದ ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಜಸ್ಟ್ ಅಲ್ಲಿಗೆ ಅವರು ನಿಲ್ಲದೆ ಓವರ್ ದ 5 ಇಯರ್ಸಲ್ಲಿ ನೆಕ್ಸ್ಟ್ 5 ಇಯರ್ಸ್ನಲ್ಲಿ ಅದಾನಿ ಕಂಪನೀಸಲ್ಲಂತೂ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರಲ್ವಾ, ಅದು ಮಲ್ಟಿಬ್ಯಾಗರ್ ರಿಟರ್ನ್ಸ್ನ ಮೀನ್ಸ್ ತುಂಬ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನೋ ಥರ ಅವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಇದರ ಬ್ಯಾಕ್ ಅವರು ಹೇಳ್ತಿರೋಂಥ ಮೈನ್ ಥೀಮ್ ಅದಾನಿ ಅವರು ಮಾಡ್ತಿರೋಂಥ ಬಿಸ್ನೆಸ್ ಯಾವುದೋ ಒಂದು ಸಲ ಬಂದು ಅಗೈನ್ ಅದರ ವ್ಯಾಲ್ಯೂ ಬಿದ್ದೋಗೋ ಅಂತ ಬಿಸ್ನೆಸ್ ಅಲ್ಲ, ಟೋಟಲ್ ಎಲ್ಲಾನು ಗೌರ್ಮೆಂಟ್ ರಿಲೇಟೆಡ್ ಮಾಡ್ತಿರೋಂಥ ಬಿಸ್ನೆಸಸ್ ಲೈಕ್ ಏರ್ಪೋರ್ಟ್ಸ್ ಆದರೂ, ಕೋಲ್ ಬಿಸ್ನೆಸ್ ಆದರೂ, ಪವರ್ ಆದರೂ, ಈ ಥರ ಅದಾನಿಯವರು ಎಂಟರ್ ಆಗಿರುವಂಥ ಮೋಸ್ಟ್ ಆಫ್ ದಿ ಬಿಸ್ನೆಸ್ ಗೌರ್ಮೆಂಟ್ ರಿಲೇಟೆಡ್ ಆಗ್ತಾ ಇರೋದು. ಇಂಡಿಯನ್ ಗ್ರೋತ್ ಸ್ಟೋರಿನಲ್ಲಿ ಬಿಸ್ನೆಸ್ನಲ್ಲಿ ಅವು ಭಾಗವಾಗಿ ಇರತ್ತಲ್ವಾ, ಅದರಿಂದ ಓವರ್ ದ ಪೀರಿಯಡ್ ಇಂಡಿಯಾ ಗ್ರೋ ಆಗಿರುವಂಥ ಪ್ರಾಸೆಸ್ನಲ್ಲಿ ಅದಾನಿ ಬಿಸ್ನೆಸ್ಸನ್ನು ಗ್ರೋ ಆಗತ್ತೆ ಅನ್ನೋ ಥರ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ಇವರು ಏರ್ಪೋರ್ಟ್ ಬಿಸ್ನೆಸ್ ಎಕ್ಸ್ಪೆಕ್ಟ್ ಮಾಡಿದ್ಕೊಂಡ್ರು ಇನ್ನೂ ಜಾಸ್ತಿ ವ್ಯಾಲ್ಯೂ ಆಗಿರೋಂಥ ಬಿಸ್ನೆಸ್ ಅಂತ ಓವರ್ ದ ಅದಾನಿ ಗ್ರೂಪ್ ಎಲ್ಲಾದ್ರೂ ಬಿಸ್ನೆಸ್ ರಿಲೇಟೆಡ್ ಆಗಿ ಹಿಂಡನ್ಬರ್ಗ್ ರಿಸರ್ಚ್ ಅವರು ಕೊಟ್ಟಿರೋಂಥ ರಿಪೋರ್ಟು 10 ವರ್ಷ ಹಿಂದೆ ಇರೋವಂಥ ನ್ಯೂಸ್ ಪೇಪರ್ ಥರ ಕಾಣಿಸ್ತಾ ಇದೆ ಅಂತ ಅವರು ಸ್ವಲ್ಪ ನೆಗೆಟಿವ್ ಆಗಿ ಆ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ಆದರೆ ಒಂದು ನಿಜ ಬಗ್ಗೆ ಮಾತಾಡ್ಕೋಬೇಕು ಅಂತ ಲಾಸ್ಟ್ 30 ಇಯರ್ಸ್ನಲ್ಲಿ ಅವರ ಇನ್ವೆಸ್ಟ್ಮೆಂಟ್ ಕೆರಿಯರ್ನಲ್ಲಿ ಅವರು ಒಂದು ಪರ್ಫೆಕ್ಟ್ ಕಂಪನಿನೂ ನೋಡಿಲ್ಲ ಅಂತ. ಮೀನ್ಸ್ ಪ್ರತಿಯೊಂದು ಕಂಪನಿನಲ್ಲೂ ಯಾವುದೋ ಒಂದು ನೆಗೆಟಿವ್ ಇದ್ದೇ ಇರುತ್ತೆ, ನೆಗೆಟಿವ್ ಇಲ್ದಿರೋ ಅಂಥ ಕಂಪನಿನೇ ಇಲ್ಲ ಅಂತ. ಅದೇ ಥರ ಅದಾನಿ ಗ್ರೂಪಲ್ಲೂ ಸಮ್ ನೆಗೆಟಿವ್ಸ್ ಇದೆ, ಬಟ್ ಅದಾನಿ ಗ್ರೋತ್ ಸ್ಟೋರಿ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ಅವ್ರು ಮಾಡಿರೋಂಥ ಕಮೆಂಟ್ಸು ಅದಾನಿ ಗ್ರೂಪ್ನ ಸಪೋರ್ಟ್ ಮಾಡುವಂಥ ಪ್ರಯತ್ನ ರಾಜೀವ್ ಜೈನ್ ಅವರು ಮಾಡಿದ್ದಾರೆ. ಫ್ರೆಂಡ್ಸ್, ಇವ್ರು ನಡೆಸ್ತಾ ಇರುವಂಥ ಸಂಸ್ಥೆ ಅಂತೂ ಚಿಕ್ಕದಂತೂ ಅಲ್ಲ, ರಾಜೀವ್ ಜೈನ್ ಅವ್ರದ್ದು ತುಂಬಾ ದೊಡ್ಡದು. ಇವ್ರಿಗೆ ಇಂಡಿಯಾದಲ್ಲೇ ಅಂತಲ್ಲ ಗ್ಲೋಬಲ್ ಆಗಿನೂ ಓವರ್ ಆಲ್ $92 ಬಿಲಿಯನ್ ಹತ್ರ ಅಸೆಟ್ಸ್ ಇದೆ 𝐃𝐜𝐿 ಕಂಪನಿಯವರಿಗೆ. ಈವನ್ US ನಲ್ಲಿ ಸಂಬಂಧಿಸಿರುವಂಥ ಸ್ಟಾಕ್ಸ್ ಅಂತಾನೆ ಅಲ್ಲ, ಬೇರೆ ನೇಷನ್ಸ್ಗೆ ಸಂಬಂಧಿಸಿರುವಂಥ ಸ್ಟಾಕ್ಸ್ ಅಲ್ಲೂ ಈವನ್ ಇಂಡಿಯಾದಲ್ಲೂ ಇವರಿಗೆ ಡಿಫ್ರೆಂಟ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದು ಹ್ಯೂಜ್ ವೆಯ್ಟೇಜ್ ಆರ್ ಹ್ಯೂಜ್ ಪೋರ್ಟ್ಫೋಲಿಯೋ ಇತ್ತು. ಬಟ್ ರೀಸೆಂಟ್ ಆಗಿ ರಿಲಯನ್ಸ್ ITC ಅಂಡ್ SBI ರಿಲೇಟೆಡ್ ಆಗಿ ಅವ್ರ ಶೇರ್ಸ್ನ ಸೆಲ್ ಮಾಡಿ HDFC ಅಂಡ್ ICICI ಬ್ಯಾಂಕ್ ರಿಲೇಟೆಡ್ ಆಗಿ ಅವ್ರ ಶೇರ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಮೀನ್ಸ್ ಅದಾನಿ ಅವರು ಇಂಡೈರೆಕ್ಟ್ ಆಗಿ ಇವ್ರ ಮೂಲಕ ಫಂಡ್ಸ್ ಅಗೈನ್ ಅದಾನಿ ಸ್ಟಾಕ್ಸ್ನಲ್ಲಿ ಇನ್ಫ್ಯೂಸ್ ಮಾಡೋವಂಥ ಸಂಸ್ಥೆ ಅಂತೂ ಅಲ್ಲ ಇದು. ಆದರೆ ಬಟ್ ಟೈಮ್ ಟು ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೇನು ಇದು ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಟೈಮ್ ಆಗತ್ತೆ ಅದಾನಿ ಗ್ರೂಪ್ ಅಲ್ಲಿ ಅವ್ರು ಮಾಡಿರೋಂಥ ಇನ್ವೆಸ್ಟ್ಮೆಂಟ್ಸ್ ಅಂಡ್ ಎಂಟೈರ್ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ವೆರಿ ಸ್ಟ್ರಾಂಗ್ ಬುಲ್ಲಿಶ್ ಕಮೆಂಟ್ಸ್ನ ಅವ್ರು ಪಾಸ್ ಮಾಡ್ತಾ ಇರೋದು. ಅವ್ರು ಆ ಥರ ಸ್ಟೇಟ್ಮೆಂಟ್ಸ್ ಮಾಡಿದ ಪ್ರತಿ ಸಲಿನೂ ಹಿಂಡನ್ಬರ್ಗ್ ಅವ್ರ ರಿಪೋರ್ಟ್ನ ಮೆನ್ಷನ್ ಮಾಡ್ತಾ ಅದನ್ನು ಅವರು ವ್ಯತಿರೇಕ ಮಾಡ್ತಾ ಇರೋ ಥರ ಅಂಡ್ ಅವ್ರ ವ್ಯೂ ಡಿಫ್ರೆಂಟ್ ಆಗಿದೆ ಅಂತ ಟೈಮ್ ಟು ಟೈಮ್ ಅದಾನಿ ಅವ್ರ ಬಿಸ್ನೆಸ್ನ ರಾಜೀವ್ ಜೈನ್ ಅವರು ಸಪೋರ್ಟ್ ಮಾಡ್ತಾನೆ ಬರ್ತಿದ್ದಾರೆ. ನೆಕ್ಸ್ಟ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ಕೊಂಡ್ರೆ ಪೋಸ್ಟ್ ಮಾಡ್ತಾರೋ ರಿಸಲ್ಟ್ಸ್ ರಿಲೇಟೆಡ್ ಆಗಿ ಬಿಸ್ನೆಸ್ ಡೇಟಾ ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ಅಂತೂ ಅಪ್ಡೇಟ್ ಮಾಡ್ತಿದೆ. ಅದರಲ್ಲಿ ಫಸ್ಟ್ ಆಗಿ HDFC ಬ್ಯಾಂಕ್ ಎಕ್ಸ್ಪೆಕ್ಟೇಷನ್ಸ್ನ ಬೀಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಡಿಪಾಸಿಟ್ಸು 11 ಕ್ವಾರ್ಟರ್ಸ್ ಬೆಸ್ಟ್, ಇಯರ್ ಕಂಪ್ಯಾರಿಸನ್ ಅಲ್ಲಿ 20.8% ಗ್ರೋತ್ನ ಲೋನ್ ಗ್ರೋತ್ನ 17% ಗ್ರೋತ್ ಆಗಿ 5 ಕ್ವಾರ್ಟರ್ಸ್ ಬೆಸ್ಟ್ ಆಗಿ ಲೋನ್ ಗ್ರೋತ್ ಕಾಣಿಸ್ತಾ ಇದೆ. ಇವನ್ ಕಾಸಾನು ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ನಲ್ಲಿ 9.6% ಇಂಪ್ರೂವ್ಮೆಂಟು HDFC ಬ್ಯಾಂಕ್ ರಿಲೇಟೆಡ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟು IEX ಬಗ್ಗೆ ಮಾತಾಡ್ಕೊಂಡ್ರೆ IEX ಅವರು ಪ್ರೆಸೆಂಟ್ ಮಾರ್ಕೆಟ್ ಶೇರ್ ಅರೌಂಡು 88.5% ಹತ್ರ ಇದೆ ಅಲ್ವಾ. ಈ ಸಲ ಡೇಟಾನಲ್ಲಿ ಇವರು ಏನು ಮೆನ್ಷನ್ ಮಾಡ್ತಿದ್ದಾರೆ ಅಂದರೆ ಇದರ ಜೊತೆಗೆ ಇವರ ಓವರ್ ಆಲ್ ವ್ಯಾಲ್ಯೂಮ್ಸ್ ಮಂತ್ ಆನ್ ಮಂತ್ ಕಂಪ್ಯಾರಿಸನಲ್ಲಿ 12% ಇಂಪ್ರೂವ್ ಆಗಿದೆ. ರೀಸೆಂಟ್ ಟೈಮ್ಸಲ್ಲಿ ಇರುವಂಥ ಹೈಯರ್ ಟೆಂಪರೇಚರ್ಸ್ ಇನ್ಕ್ರೀಸ್ ಕಾರಣವಾಗಿ ಡಿಮ್ಯಾಂಡ್ ಕಾರಣವಾಗಿ ಅಪ್ಕಮಿಂಗ್ ಟೈಮ್ಸಲ್ಲೂ ಹೈಯರ್ ಟ್ರೇಡಿಂಗ್ ಆಕ್ಟಿವಿಟಿನೂ ಬಿಕಾಸ್ ಸಪ್ಲೈ ಸೈಡ್ ಇರುವಂಥ ಲಿಕ್ವಿಡಿಟಿ ಕನ್ಸರ್ನ್ಸನ್ನು ಅಂಡ್ ರೀಸೆಂಟ್ ಟೈಮ್ಸಲ್ಲಿ ಇಂಪ್ರೂವ್ ಆಗ್ತಿದೆ. ಅದರಿಂದ ಎಕ್ಸ್ಚೇಂಜ್ ರಿಲೇಟೆಡ್ ಆಗಿನೂ ಸೆಲ್ಲಿಂಗ್ ಅವೈಲಬಿಲಿಟಿ ಅಂಡ್ ಪವರ್ ಸೆಲ್ಲಿಂಗ್ ಟ್ರೇಡಿಂಗ್ ಅವೈಲಬಿಲಿಟಿನೂ ಬೆಳೆಯುತ್ತೆ ಅಂತ ಇವರು ಭಾವಿಸ್ತಾ ಅಪ್ಕಮಿಂಗ್ ಟೈಮ್ಸಲ್ಲಿ ಬೆಟರ್ ಪವರ್ ಟ್ರೇಡಿಂಗ್ ಬಿಸ್ನೆಸ್ ಇವರಿಗೆ ಸಿಗುತ್ತೆ ಅನ್ನೋ ಥರ ಪಾಸಿಟಿವ್ ಸ್ಟೇಟ್ಮೆಂಟು IEX ಅವರಿಂದ ಕಾಣಿಸ್ತಾ ಇದೆ. ನೆಕ್ಸ್ಟು ಇವತ್ತು ಒಡಿಯಾರ್ ಗ್ರೂಪ್ ಕಂಪ್ನೀಸ್ನ ಗಮನಿಸಿದ್ರೆ ಲೈಕ್ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅಂಡ್ ಇವನ್ ಬಾಂಬೆ ಬುರ್ಮಾ. ಆ್ಯಕ್ಚುಲಿ ಈ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಅವರು ಡಿವಿಡೆಂಡ್ ಪ್ರಕಟಣೆ ಮಾಡಿದ್ರೆ ಈ ಸ್ಟಾಕ್ ದೊಡ್ಡದಾಗಿ ಬೆಳೆದಿಲ್ಲ. ಆದರೆ ಈ ಬ್ರಿಟಾನಿಯಾ ಇಂಡಸ್ಟ್ರೀಸ್ನಲ್ಲಿ 50.5% ಹತ್ರ ಶೇರ್ನ ಹೋಲ್ಡ್ ಮಾಡ್ತಿರೋಂಥ ಬಾಂಬೆ ಬುರ್ಮಾ ಅವರು ಮಾತ್ರ ನಿಯರ್ಲಿ 6.45% ಸ್ಟಾಕ್ ಬೆಳೆದಿದೆ. ಇದೇನು ಬ್ರಿಟಾನಿಯಾದಲ್ಲಿ ಇವರು 50% ಹತ್ರ ಶೇರ್ನ ಹೋಲ್ಡ್ ಮಾಡ್ತಿದ್ದಾರಾ? ಮೀನ್ಸ್ ನಿಯರ್ಲಿ 1 lakh crores ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿನಲ್ಲಿ 50% ಅಂದರೆ ಮೀನ್ಸ್ 50,000 crores ಹತ್ರ ಶೇರ್ಸ್ನ ಹೋಲ್ಡ್ ಮಾಡ್ತಿರೋಂಥ ಕಂಪನಿ ಏನು 6,000 crores ನಲ್ಲಿ ಟ್ರೇಡ್ ಆಗ್ತಿದೆ ಅಂತ ಅನ್ನೋ ಕ್ವಶನ್ ಬಂದರೆ ಫ್ರೆಂಡ್ಸ್
ಹೋಲ್ಡಿಂಗ್ ಕಂಪನೀಸ್ ಯಾವಾಗ್ಲೂ ಡಿಸ್ಕೌಂಟ್ ನಲ್ಲೇ ಟ್ರೇಡ್ ಆಗ್ತಾ ಇರುತ್ತೆ. ಆ ತರ ನೋಡಿದ್ರೆ ಬ್ರಿಟಾನಿಯಾದಲ್ಲಿ ಇವರು ಹೋಲ್ಡ್ ಮಾಡ್ತಿರೋಂಥ ಶೇರ್ ಪ್ರೆಸೆಂಟ್ ಈ ಸ್ಟಾಕ್ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಷನ್ ಪ್ರಕಾರ ನೋಡಿದ್ರೆ 88% ಡಿಸ್ಕೌಂಟ್ ನಲ್ಲಿ ಇವರ ಮಾರ್ಕೆಟ್ ಕ್ಯಾಪಿಟಲ್ ಇದ್ದಂಗೆ. ಸರಿ, ಓಕೆ, ಆ ಡಿಸ್ಕೌಂಟ್ ನ ಸ್ವಲ್ಪ ಸೈಡ್ ಇಟ್ರೆ ಬ್ರಿಟಾನಿಯಾದಲ್ಲಿ 50.5% ಹತ್ರ ಶೇರ್ಸ್ ನ ಹೋಲ್ಡ್ ಮಾಡ್ತಿದಾರೋ ಅಂದ್ರೆ ಮತ್ತೆ ಇವರು ಪ್ರಕಟಣೆ ಮಾಡಿರುವಂತ 72 ರೂಪೀಸ್ ಡಿವಿಡೆಂಡ್, ಇದಕ್ಕೆ ಎಕ್ಸ್ ಡಿವಿಡೆಂಡ್ ಡೇಟ್ 13th ಏಪ್ರಿಲ್ ಮೀನ್ಸ್ 13th ಏಪ್ರಿಲ್ಗೆ 72 ರೂಪೀಸ್ ಲೆಸ್ ಆಗಿ ಟ್ರೇಡ್ ಆಗತ್ತೆ. ಓಕೆ, ಎನಿವೇ 72 ರೂಪೀಸ್ ಇವ್ರಿಗೆ ಡಿವಿಡೆಂಡ್ ಪ್ರಕಟಣೆ ಬಂದ್ರೆ ಪರ್ ಶೇರ್ ಅಲ್ವಾ. ಮತ್ತೆ ಬಾಂಬೆ ಬರ್ಮಾ ಅವರಿಗೆ 50.5% ಶೇರ್ ನ ಹೋಲ್ಡ್ ಮಾಡ್ತಿದ್ದಾರೆ. ಮೀನ್ಸ್ 12.17 ಕ್ರೋರ್ ಶೇರ್ಸ್ ನ ಹೋಲ್ಡ್ ಮಾಡ್ತಿದ್ದಾರೆ. 12.17 ಕ್ರೋರ್ ಶೇರ್ಸ್ ಅಂದ್ರೆ ಮಲ್ಟಿಪ್ಲೈಡ್ ಬೈ 72 ಮಾಡಿದ್ರೆ ನಿಯರ್ಲಿ 877 ಕ್ರೋರ್ಸ್ ವ್ಯಾಲ್ಯೂ ಆಗುವಂತ ಡಿವಿಡೆಂಡ್ ಈ ಬಾಂಬೆ ಬರ್ಮಾ ಅವರಿಗೆ ಬಂದಾಗೆ. ಹೋಲ್ಡಿಂಗ್ ಕಂಪನಿ ಡಿಸ್ಕೌಂಟ್ ಅಲ್ಲಿ ಹೇಗೋ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆ 88% ಡಿಸ್ಕೌಂಟ್ ನಲ್ಲಿ ಇದು ಪ್ರೆಸೆಂಟ್ ಟ್ರೇಡ್ ಆಗ್ತಿದೆ. ಇದು ಓಕೆ, ಬಟ್ ಈಗ 877 ಕ್ರೋರ್ಸ್ ವ್ಯಾಲ್ಯೂ ಆಗುವಂತ ಡಿವಿಡೆಂಡ್ ವಿತ್ ರೆಸ್ಪೆಕ್ಟ್ ಟು ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡಿದ್ರೆ ಪ್ರೀವಿಯಸ್ ಜೊತೆಗೆ ನೋಡ್ತಾ ಇದ್ರೆ ಈಗ 12% ಹತ್ರ ಇವರ ಮಾರ್ಕೆಟ್ ಕ್ಯಾಪಿಟಲ್ ಎಡಿಷನ್ ಆಗತ್ತಲ್ವಾ. ಅದರಿಂದ ಇದು ಕ್ಯಾಶ್ ರೂಪಲ್ಲಿ ಆಡ್ ಆಗ್ತಾ ಇರೋದು. ಇವನ್ ಬ್ರಿಟಾನಿಯಾ ಅವರು ಡಿವಿಡೆಂಡ್ ಪ್ರಕಟಣೆ ಮಾಡ್ತಿದ್ರು ಅದು ಬ್ರಿಟಾನಿಯಾ ಸ್ಟಾಕ್ ನ ಹೋಲ್ಡಿಂಗ್ ಮಾಡ್ತಿರೋ ಕಂಪನಿ ಬಾಂಬೆ ಬರ್ಮಾ ಅವರಿಗೆ ಅದು ಅಡ್ವಾಂಟೇಜ್ ಆಗಿ ಟರ್ನ್ ಆಗಿದೆ ಇವತ್ತು. ಫ್ರೆಂಡ್ಸ್, ರೀಸೆಂಟ್ ಟೈಮ್ಸ್ ಅಲ್ಲಿ ರಿಲಯನ್ಸ್ ಅವರು ಅಗ್ರೆಸಿವ್ ಆಗಿ ಪ್ಲಾನ್ಸ್ ನ ಒಂದೊಂದು ಡಿವಿಷನ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಅಲ್ವಾ. ಜಿಯೋ ರಿಲೇಟೆಡ್ ಆಗಿ ಅಗ್ರೆಸಿವ್ ಪ್ಲಾನ್ಸ್ ಕಾಣಿಸಿದ ಆದ್ಮೇಲೆ ರಿನ್ಯೂಬಲ್ ಎನರ್ಜಿ ರಿಲೇಟೆಡ್ ಆಗಿ ಅಗ್ರೆಸಿವ್ ಪ್ಲಾನ್ಸ್ ಕಾಣಿಸಿದೆ. ಕನ್ಸ್ಯೂಮರ್ ಬಿಸಿನೆಸ್ ರಿಲೇಟೆಡ್ ಆಗಿನು ರಿಲಯನ್ಸ್ ರಿಟೇಲ್ ರಿಲೇಟೆಡ್ ಆಗಿನು ತುಂಬಾ ಬ್ರ್ಯಾಂಡ್ಸ್ ಇವರು ಅಕ್ವೈರ್ ಮಾಡ್ತಾ ಓನ್ ಬ್ರ್ಯಾಂಡ್ಸ್ ನ ಲಾಂಚ್ ಮಾಡ್ತಾ ಒಂದು ರೆವಲ್ಯೂಷನ್ ತಗೊಂಡ್ಬರ್ಬೇಕಂತ ಪ್ರಯತ್ನ ಮಾಡ್ತಿದಾರಲ್ವಾ. ಅದನ್ನ ಲೀಡ್ ಮಾಡೋದಕ್ಕೆ ಒಂದು ಬಿಗ್ ಲೀಡರ್ಗೋಸ್ಕರ ಇವರು ಹುಡುಕ್ತಾ ಇವರು ಈಗ RS ಸೌದಿ ಅವ್ರನ್ನ ಅಪ್ರೋಚ್ ಆಗಿರೋ ತರ. ಅಂಡ್ ಈ RS ಸೌದಿ ಅವರು ರಿಲಯನ್ಸ್ ರಿಟೇಲ್ ನಲ್ಲಿ ಗ್ರಾಸರಿ ಬಿಸ್ನೆಸ್ ನ ಡ್ರೈವ್ ಮಾಡೋದಕ್ಕೆ ಮೀನ್ಸ್ ನಡೆಸೋದಕ್ಕೆ ಇವರು ರಿಲಯನ್ಸ್ ರಿಟೇಲ್ ನಲ್ಲಿ ಎಂಟರ್ ಆಗ್ತಿರೋ ತರ ನಮಗೆ ಅಪ್ಡೇಟ್ಸ್ ಬರ್ತಿದೆ. ಈ RS ಸೌದಿ ಅವರು ಯಾರು? ಇವರು ಅಮೂಲ್ ಒಂದು ಗ್ರೋತ್ ಜರ್ನಿನಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಆಲ್ಮೋಸ್ಟ್ 12 ಇಯರ್ಸ್ ಹತ್ರ ಅಮೂಲ್ ರಿಲೇಟೆಡ್ ಆಗಿ ಇವರು MD ಆಗಿ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 8,000 ಕ್ರೋರ್ಸ್ ಹತ್ರ ಇರುವಂತ ಅಮೂಲ್ ಕಂಪನಿನ 61,000 ಕ್ರೋರ್ಸ್ ಸೇಲ್ಸ್ ಹತ್ರ ಅಮೂಲ್ ಗ್ರೋತ್ ಅಲ್ಲಿ ಇವರು ಒಂದು ಪಾರ್ಟ್ ಆಗಿದ್ದಾರೆ. ಅದರಿಂದ ಆತರ ಒಂದು ಬ್ರ್ಯಾಂಡ್ ನ ಸ್ಟ್ರಾಂಗ್ ಬ್ರ್ಯಾಂಡ್ ಆಗಿ ನಿಲ್ಸಿರುವಂತ ಪರ್ಸನ್ ಈಗ ರಿಲಯನ್ಸ್ ರಿಟೇಲ್ ರಿಲೇಟೆಡ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡು ಮುಂದಕ್ಕೆ ರಿಲಯನ್ಸ್ ನ ತಗೊಂಡು ಹೋಗ್ತಾರೆ ಅನ್ನೋ ಒಂದು ಆರ್ಟಿಕಲ್ಸ್ ಬೇರೆ ಬೇರೆ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪಬ್ಲಿಷ್ ಆಗ್ತಿದೆ. ಇಫ್ ಇನ್ ಕೇಸ್ ಇವರು ಏನಾದ್ರು ರಿಲಯನ್ಸ್ ರಿಟೇಲ್ ನಲ್ಲಿ ಎಂಟರ್ ಆಗ್ತಾ ಯಾವ್ದಾದ್ರು ಒಂದು ಡಿವಿಷನ್ ಲೀಡ್ ಮಾಡ್ತಾ ಇದ್ರೆ ದೆನ್ ಬರ್ತಿರೋಂಥ ಅಪ್ಡೇಟ್ ಅಫಿಷಿಯಲ್ ಆಗಿ ಬರ್ತಿದ್ರೆ ಆ ಅಪ್ಡೇಟ್ ನ ಮಾರ್ಕೆಟ್ ಪಾಸಿಟಿವ್ ಆಗಿ ರೀಚ್ ಮಾಡೋದಕ್ಕೆ ಸ್ಕೋಪ್ ಇದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.